ಮನಸ್ಸಿನ ಅರಿವು ಒಂದು ಕಿರು ಪರಿಚಯ. ನಮ್ಮ ಯೋಚನೆಗಳು, ಭಾವನೆಗಳು ಮತ್ತು ಗ್ರಹಿಕೆಗಳಿಗೆ ಮೂಲ. ಇದು ನಮ್ಮ ಅಸ್ತಿತ್ವದ ಆಧಾರವಾಗಿದೆ. ಈ ಪ್ರಸ್ತುತಿಯಲ್ಲಿ ನಾವು ಮನಸ್ಸಿನ ವಿಭಿನ್ನ ಆಯಾಮಗಳನ್ನು ಮತ್ತು ಅದರ ಅಗಾಧ ಶಕ್ತಿಯನ್ನು ಅರಿಯಲಿದ್ದೇವೆ. ಮನಸ್ಸಿನ 3 ಮುಖ್ಯ ಭಾಗಗಳು. ಜಾಗೃತ ಮನಸ್ಸು. ಇದು ನಮ್ಮ ಪ್ರಸ್ತುತ ಅರಿವಿನ ಭಾಗ. ನಾವು ಈಗ ಏನು ಯೋಚಿಸುತ್ತಿದ್ದೇವೆ, ಏನು ನೋಡುತ್ತಿದ್ದೇವೆ ಮತ್ತು ಏನು ಅನುಭವಿಸುತ್ತಿದ್ದೇವೆ ಎಂಬುದನ್ನು ನಿಯಂತ್ರಿಸುತ್ತದೆ. ಇದು ನಮ್ಮ ಮನಸ್ಸಿನ ಚಿಕ್ಕ ಭಾಗವಾಗಿದ್ದು, ನಮ್ಮ ಒಟ್ಟು ಮಾನಸಿಕ ಸಾಮರ್ಥ್ಯದ ಕೇವಲ 10% ರಷ್ಟನ್ನು ಮಾತ್ರ ಒಳಗೊಂಡಿದೆ. ಉದಾಹರಣೆ, ನೀವು ಬರಹವನ್ನು ಓದುತ್ತಿರುವಾಗ ಅದು ನಿಮ್ಮ ಜಾಗೃತ ಮನಸ್ಸಿನ ಕಾರ್ಯವಾಗಿದೆ. ಅವಚೇತನ ಮನಸ್ಸು. ನಮ್ಮ ನೆನಪುಗಳು, ಅಭ್ಯಾಸಗಳು, ಭಾವನೆಗಳು ಮತ್ತು ನಂಬಿಕೆಗಳು ಸಂಗ್ರಹವಾಗಿರುವ ವಿಶಾಲವಾದ ಸಂಗ್ರಹಾಗಾರ ಇದು. ನಾವು ಯೋಚಿಸದೆ ಮಾಡುವ ಕಾರ್ಯಗಳಿಗೆ ಇದು ಕಾರಣವಾಗಿದೆ. ಉದಾಹರಣೆ, ನಾವು ಸೈಕಲ್ ಓಡಿಸೋದು ಮತ್ತು ನಕ್ಷೆ ಇಲ್ಲದೆ ಹತ್ತಿರ ಅಂಗಡಿಗೆ ಹೋಗೋದು. ಇದು ನಮ್ಮ ಜೀವನದ ಸುಮಾರು 90% ನಿರ್ಧಾರಗಳು ಮತ್ತು ನಡವಳಿಕೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಇದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡು ರೀತಿಯ ಅನುಭವಗಳನ್ನು ಸಂಗ್ರಹಿಸುತ್ತದೆ. ಅಚೇತನ ಮನಸ್ಸು. ಇದು ಮನಸ್ಸಿನ ಅತ್ಯಂತ ಆಳವಾದ ಭಾಗವಾಗಿದ್ದು, ನಾವು ಸಾಮಾನ್ಯವಾಗಿ ಅರಿಯಲಾಗದ ಹಳೆಯ ನೋವುಗಳು, ಮರೆತುಹೋದ ಘಟನೆಗಳು ಮತ್ತು ಅಡಗಿದ ಭಯಗಳನ್ನು ಒಳಗೊಂಡಿರುತ್ತದೆ. ಇದು ನಮ್ಮ ವರ್ತನೆ ಮತ್ತು ಪ್ರಕ್ರಿಯೆಗಳ ಮೇಲೆ ಸೂಕ್ಷ್ಮವಾಗಿ ಪ್ರಭಾವ ಬೀರುತ್ತದೆ. ಉದಾಹರಣೆ, ಬಾಲ್ಯದಲ್ಲಿ ನಾಯಿಯಿಂದ ಕಚ್ಚಿಸಿಕೊಂಡ ವ್ಯಕ್ತಿಯೊಬ್ಬರು ದೊಡ್ಡವರಾದ ನಂತರವೂ ನಾಯಿಗಳನ್ನು ಕಂಡರೆ ಭಯಪಡುವುದು ಈ ಅಚೇತನ ಮನಸ್ಸಿನ ಪ್ರಭಾವ. ಮನಸ್ಸಿನ ಬಹುಮುಖ್ಯ ಕಾರ್ಯಗಳು. ನಮ್ಮ ಮನಸ್ಸು ಹಲವು ನಿರ್ಣಾಯಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಅವು ನಮ್ಮ ದೈನಂದಿನ ಜೀವನಕ್ಕೆ ಅನಿವಾರ್ಯವಾಗಿದೆ. ಯೋಚನೆ, ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ಭವಿಷ್ಯದ ಯೋಜನೆಗಳನ್ನು ರೂಪಿಸುವುದು. ಭಾವನೆ, ಸಂತೋಷ, ದುಃಖ, ಕೋಪ, ಪ್ರೀತಿ ಇತ್ಯಾದಿಗಳನ್ನು ಅನುಭವಿಸುವ ಮತ್ತು ವ್ಯಕ್ತಪಡಿಸುವುದು. ನೆನಪು, ಹಳೆಯ ಘಟನೆಗಳು, ವ್ಯಕ್ತಿಗಳು ಮತ್ತು ಸ್ಥಳಗಳನ್ನು ಸ್ಮರಣೆಯಲ್ಲಿಡುವುದು. ನಿರ್ಧಾರ, ವಿವಿಧ ಆಯ್ಕೆಗಳ ನಡುವೆ ತೀರ್ಮಾನಗಳನ್ನು ಕೈಗೊಳ್ಳುವುದು. ಕಲ್ಪನೆ, ಹೊಸ ಆಲೋಚನೆ, ಸೃಜನಶೀಲತೆ ಮತ್ತು ಕನಸುಗಳನ್ನು ಸೃಷ್ಟಿಸುವುದು. ಮನಸ್ಸನ್ನು ಬಲಪಡಿಸುವ ಮಾರ್ಗಗಳು. ನಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಮತ್ತು ನಿಮ್ಮ ಮನಸ್ಸನ್ನು ಬಲಪಡಿಸುವ ಹಲವು ಸರಳ ಮಾರ್ಗಗಳಿವೆ. ಧ್ಯಾನ, ಮೆಡಿಟೇಷನ್ ಮನುಷ್ಯನು ಶಾಂತಗೊಳಿಸುತ್ತದೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಓದು, ರೀಡಿಂಗ್ ಜ್ಞಾನವನ್ನು ಹೆಚ್ಚಿಸುತ್ತದೆ ಮತ್ತು ಮೆದುಳನ್ನು ಕ್ರಿಯಾಶೀಲವಾಗಿರುತ್ತದೆ. ಪಾಸಿಟಿವ್ ಥಿಂಕಿಂಗ್ ನಕಾರಾತ್ಮಕತೆಯನ್ನು ಕಡಿಮೆ ಮಾಡಿ ಧನಾತ್ಮಕ ದೃಷ್ಟಿಕೋನ ಬೆಳೆಸುತ್ತದೆ. ಸರಿಯಾದ ನಿದ್ರೆ ಮೆದುಳಿಗೆ ವಿಶ್ರಾಂತಿ ನೀಡಿ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ಉತ್ತಮ ಆಹಾರ, ಪೋಷಕಾಂಶಯುಕ್ತ ಆಹಾರವು ಮೆದುಳಿನ ಆರೋಗ್ಯಕ್ಕೆ ಅತ್ಯಂತ ಮುಖ್ಯ. ಹೊಸ ಕೌಶಲ್ಯ ಕಲಿಯುವುದು ಮೆದುಳಿನ ಹೊಸ ಮಾರ್ಗವನ್ನು ಉತ್ತೇಜಿಸುವ ಅರಿವಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ಮೈಂಡ್ ಬಗ್ಗೆ ಇದೇ ಥರ ವಿಡಿಯೋ ಬೇಕಾದಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.